ಏನದು ಅಂದ್ರೆ ಋಣ. ಈ ಋಣ ಅನ್ನೋ ಪದನ ನಾವು ಎಷ್ಟು ಸಾರಿ ಯೂಸ್ ಮಾಡ್ತೀವೋ ಲೈಫ್ನಲ್ಲಿ. ಯಾಕಪ್ಪ ಇಂಥ ಗಂಡ ಸಿಗ್ತಾ, ಯಾಕೆ ಇಂಥ ಮಕ್ಳು ಹುಟ್ಟಿದ್ರು, ಈ ಜೀವನ ಪೂರ್ತಿ ನಾನು ಬರೀ ಇವ್ರಿಗೆ ಮಾಡೋದಾಯ್ತು, ಏನ್ ಋಣ ಮಾಡಿದ್ನೋ. ಇದನ್ನ ಯಾರೋ ಮೇಲ್ಗಡೆ ಕೂತ್ಕೊಂಡು ಮ್ಯಾನೇಜ್ ಮಾಡ್ತಿರಲ್ಲ. ಇವ್ನಿಗೆ ಈ ಸಮಯದಲ್ಲಿ ಇದು ಕೊಡು, ಈ ಸಮಯದಲ್ಲಿ ಇವ್ನಿಗೆ ಟಾರ್ಚರ್ ಕೊಡು, ಇವ್ರ ಕಡೆಯಿಂದ ಕಳ್ಸು ಅಂತೆಲ್ಲ ಮಾಡಲ್ಲ. ದುಡ್ಡು ತಗೊಂಡು ವಾಪಸ್ ಕೊಟ್ಟಿಲ್ಲ ಅನ್ಕೊಳ್ಳಿ, ಎಕ್ಸಾಂಪಲ್. ಈಗ ನೀವು ನಿಮ್ ಋಣ ಇತ್ತೇನೋ ಅಂದ್ರೆ ಅವನ ಹತ್ರ ನೀವು ಆಲ್ರೆಡಿ ಇಸ್ಕೊಂಡ್ಬಿಟ್ಟಿದ್ದೀರಾ. ಅದನ್ನ ಈಗ ಈ ಜನ್ಮದಲ್ಲಿ ಅವನು ಎತ್ಕೊಂಡು ಹೋದ ಅಂತ ಹೇಗ್ ತಿಳ್ಕೊಳಕ್ ಸಾಧ್ಯ? ನನ್ ದುಡ್ಡದು, ಅದಕ್ಕೆ ಇವನು ಎತ್ಕೊಂಡು ಹೋಗಿದ್ದಾನೆ ಅಂತ ಕೋಪ, ದ್ವೇಷ, ಜಗಳ ಮಾಡಕ್ ಹೋಗ್ತೀವಿ. ಅದಕ್ಕೋಸ್ಕರನೇ ಇವ್ರ ಹತ್ರ ನಾವು ಡೈಲಿ ಏನೋ ಒಂದು ಅವರಿಂದ ಖುಷಿನಾರು ಪಡ್ತಿರ್ತೀವಿ, ದುಃಖನಾರು ಪಡ್ತಿರ್ತೀವಿ. ಬಟ್ ನಾವ್ ಹೇಳ್ತೀವಿ ಈ ಜನ್ಮದಲ್ಲೇ ಆದಷ್ಟು ಆ ಋಣನ ಝೀರೋ ಮಾಡ್ಕೊಳ್ಳೋದು ನೋಡಿ. ಹೇಗೆ ಝೀರೋ ಮಾಡ್ಕೊಳ್ಳೋದು ಋಣನ? ಎಲ್ರಿಗೂ ನಮಸ್ತೆ. ನಾನಿವತ್ತು ಮತ್ತೊಂದು ಟಾಪಿಕ್ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಇಷ್ಟಪಡ್ತೀನಿ. ಏನದು ಅಂದರೆ ಋಣ. ಈ ಋಣ ಅನ್ನೋ ಪದನ ನಾವು ಎಷ್ಟು ಸಾರಿ ಯೂಸ್ ಮಾಡ್ತೀವೋ ಲೈಫ್ನಲ್ಲಿ. ಯೂಶಲಿ ಫಸ್ಟ್ ನಾವು ನೆನಪು ಬರೋದು, ಯಾರಾದ್ರು ದುಡ್ಡು ಕೊಟ್ಟರೆ ವಾಪಸ್ ಕೊಡಲಿಲ್ಲ ಅಂದರೆ ಏನು ಋಣ ಇತ್ತೋ ಒತ್ಕೊಂಡು ಹೋದ ಅಂತ ಮಾತ್ರ ಹೇಳ್ತೀವಿ. ಅಥವಾ ಯಾವುದೇ ಒಂದು ಸಂಬಂಧದಲ್ಲಿ ಸಫರ್ ಮಾಡ್ತಿರ್ತೀರ, ಯಾಕಪ್ಪ ಇಂಥ ಗಂಡ ಸಿಗ್ತಾ, ಯಾಕೆ ಇಂಥ ಮಕ್ಳು ಹುಟ್ಟಿದ್ರು, ಈ ಜೀವನ ಪೂರ್ತಿ ನಾನು ಬರೀ ಇವ್ರಿಗೆ ಮಾಡೋದಾಯ್ತು, ಏನು ಋಣ ಮಾಡಿದ್ನೋ, ಅದಕ್ಕೆ ನಾನು ಇವ್ರ ಹತ್ರ ಸಫರ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ವಾಡಿಕೆ. ಏನದು ಹಂಗಂದ್ರೆ ಋಣ? ತಿಳ್ಕೊಳ್ಳೋಣ. ಈಗ ಒಂದು ಬ್ಯಾಂಕಲ್ಲಿ ಸಾಲ ತೊಗೊಂಡ್ರಿ ಅನ್ಕೊಳ್ಳಿ. ಆ ಬ್ಯಾಂಕಿನ ಸಾಲನ ನೀವು ರೀಪೇ ಮಾಡಲೇಬೇಕು. EMI ಎಲ್ಲಾರು ಕಟ್ರಿ, ಅಥವಾ ನೀವು ಪ್ರಿನ್ಸಿಪಲ್ ಅಮೌಂಟ್ ತೊಗೊಂಡೋಗಿ ವಾಪಸ್ ಕೊಡಿ, ಅಥವಾ ಏನೂ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ ಆಸ್ತಿನಾರು ಮಾರಿ ಈಸ್ಕೊಳ್ಳೋ ಗಂಟ ಅವ್ರು ಬಿಡಲ್ಲ. ಅದೇ ರೀತಿ ಋಣ ಅನ್ನೋದು ಕೂಡ ಒಂದು ಎನರ್ಜಿ ಬ್ಯಾಲೆನ್ಸ್ ಅಂತೀವಿ. ಅಂದರೆ ಬ್ಯಾಲೆನ್ಸ್ ಉಳ್ಕೊಂಡಿರೋ ಎನರ್ಜಿ. ಹೇಗದು ಬ್ಯಾಲೆನ್ಸ್ ಉಟ್ಕೊಂಡಿರುತ್ತೆ, ಎಲ್ಲಿರುತ್ತೆ? ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಮ್ಮ ಸುತ್ತ ಸೂಕ್ಷ್ಮ ಶರೀರ, ಪ್ರಾಣಮಯ ಕೋಶ ಅಂತ ಇರುತ್ತೆ. ಅದರಲ್ಲಿ ಈ ಎನರ್ಜಿ ಕಲೆಕ್ಟ್ ಆಗಿರುತ್ತೆ. ಇದನ್ನ ಯಾರೋ ಮೇಲ್ಗಡೆ ಕೂತ್ಕೊಂಡು ಮ್ಯಾನೇಜ್ ಮಾಡ್ತಿರಲ್ಲ. ಇವ್ನಿಗೆ ಈ ಸಮಯದಲ್ಲಿ ಇದು ಕೊಡು, ಈ ಸಮಯದಲ್ಲಿ ಇವ್ನಿಗೆ ಟಾರ್ಚರ್ ಕೊಡು, ಇವ್ರ ಕಡೆಯಿಂದ ಕಳಿಸು ಅಂತೆಲ್ಲ ಮಾಡಲ್ಲ. ಯಾಕಂದರೆ ಅವರಾದರೂ ಅಯ್ಯೋ ಪಾಪ ಅಂತ ಕರಗ್ಬೋದು. ಇದೆಲ್ಲವೂ ನಡೆಯೋದು ನನ್ನ ಎನರ್ಜಿಯಲ್ಲೇ. ಆ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನೇ ಅಸ್ಟ್ರಾಲಜಿಲಿ ಈ ಟೈಮಲ್ಲಿ ಈ ಭುಕ್ತಿ ನಡೆಯುತ್ತೆ, ಅಥವಾ ಈ ಟೈಮಲ್ಲಿ ಈ ಸಫರಿಂಗ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ನನ್ನ ಪ್ರಾಣಮಯ ಕೋಶದಲ್ಲಿ ಕಲೆಕ್ಟ್ ಆಗಿರುವಂಥ ಋಣದ ಎನರ್ಜಿ. ಆಯ್ತಪ್ಪ, ಈಗ ಋಣ ಮಾಡಿಬಿಟ್ಟಿದ್ದೀನೋ, ಅಥವಾ ಇವ್ರು ನನ್ನಿಂದ ಹೊಸ ಋಣ ಕ್ರಿಯೇಟ್ ಮಾಡ್ತಿದ್ದಾರೋ ಹೇಗೆ ಗೊತ್ತಾಗೋದು? ಈಗ ನಿಮ್ಗೆ ಯಾರೋ ಸಫರ್ ಮಾಡ್ತಿರ್ತೀರಾ, ನೀವು ನಾನು ಅಂತೀನಿ ಈ ಋಣ ಇತ್ತೇನೋ, ಆಲ್ರೆಡಿ ನೀವು ಅವ್ರಿಗೆ ಅಷ್ಟು ಟಾರ್ಚರ್ ಕೊಟ್ಟಿರ್ತೀರಾ, ಅದಕ್ಕೆ ನೀವು ಈ ಟಾರ್ಚರ್ ಅನುಭವಿಸ್ತಾ ಇದ್ದೀರಾ. ಅಥವಾ ಯಾರೋ ಒಬ್ಬರು ದುಡ್ಡು ತೊಗೊಂಡು ವಾಪಸ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಎಕ್ಸಾಂಪಲು. ಈಗ ನೀವು ನಿಮ್ಮ ಋಣ ಇತ್ತೇನೋ ಅಂದರೆ ಅವನ ಹತ್ರ ನೀವು ಆಲ್ರೆಡಿ ಇಸ್ಕೊಂಡ್ಬಿಟ್ಟಿದ್ದೀರಾ. ಅದನ್ನು ಈಗ ಈ ಜನ್ಮದಲ್ಲಿ ಅವನು ಎತ್ಕೊಂಡು ಹೋದ ಅಂತ ಹೇಗೆ ತಿಳ್ಕೊಳಕ್ಕೆ ಸಾಧ್ಯ? ಹೆಂಗೆ ಗೊತ್ತಾಗುತ್ತೆ? ಅದು ಕ್ಲಾರಿಟಿ ಬೇಕಲ್ವಾ? ಹೋಗ್ಲಿ ಬಿಡಪ್ಪ, ನಾನೇನೋ ಈಸ್ಕೊಂಡಿದ್ದೆ, ಅದು ಈ ಜನ್ಮದಲ್ಲಿ ಕೊಟ್ಟು ತೀರಿಸಿದ್ದೀನಿ ಅಂತ ಅಂದ್ಕೊಳ್ಳೋಕ್ಕೆ. ಅದಕ್ಕೆ ನಾವು ಹೇಳ್ತೀವಿ, ಸ್ವಲ್ಪ ನೀವು ಸ್ಪಿರಿಚುವಲಿ ಪ್ರೋಗ್ರೆಸ್ ಇರಬೇಕು. ಅಂದರೆ ನಿಮಗೆ ಒಂದು ಥರ್ಡ್ ಐ ಓಪನ್ ಇದ್ದರೆ, ಅಥವಾ ಧ್ಯಾನ, ಜಪ, ಮಂತ್ರ ಮಾಡಿದಾಗ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ ಇದು ನನ್ನ ಋಣ ಇತ್ತಾ, ಅಥವಾ ಹೊಸ ಋಣ ಕ್ರಿಯೇಟ್ ಮಾಡ್ಕೊಂಡ. ನಾನೇನು ಅವನ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಯಾವುದೇ ಜನ್ಮದಲ್ಲೂ. ಈಗ ಅವ್ನು ನನ್ನ ಹತ್ರ ಹೊತ್ಕೊಂಡು ಹೋಗಿದ್ದಾನೆ, ಅದನ್ನು ಅವನು ವಾಪಸ್ ಕೊಡಲೇಬೇಕು ಅಂದರೆ ನಮಗೊಂದು ಸಮಾಧಾನ ಸಿಗುತ್ತೆ. ಈ ಜ್ಞಾನ ಬರಬೇಕು ಅಂದರೆ ನಾವು ಹೇಳೋ ರೀತಿ ಆಧ್ಯಾತ್ಮದಲ್ಲಿ ಸ್ವಲ್ಪ ಬೆಳೆದಿರಬೇಕು. ಅದು ಈಗ ನಾವೆಲ್ಲ ನಾರ್ಮಲ್ ಜನ, ಗೊತ್ತಿಲ್ಲಪ್ಪ. ಆಗ ಏನು ಮಾಡಬೇಕು, ಏನು ಸೊಲ್ಯೂಷನ್ನು? ಅದಕ್ಕೆ ನಾವು ಹೇಳ್ತೀವಿ, ಫಸ್ಟ್ ಆ ಸಿಚುವೇಶನ್ನ ಒಪ್ಕೊಳ್ಳಿ. ಈಗ ಯಾವನೋ ಹೊತ್ಕೊಂಡೋದ ಅಂದರೆ ನೀವು ಅನ್ಕೊಂಬಾರ್ದು ನಾನೇನು ಮಾಡಿಲ್ಲ, ನಿಮಗೆಲ್ಲ ಯಾಕೆ, ನನ್ನ ದುಡ್ಡದು, ಅದಕ್ಕೆ ಇವನು ಎತ್ಕೊಂಡೋಗಿದ್ದಾನೆ ಅಂತ ಕೋಪ, ದ್ವೇಷ, ಜಗಳ ಮಾಡೋಕ್ಕೆ ಹೋಗ್ತೀವಿ. ಹಂಗಂತ ಸುಮ್ಮನೆ ಇದ್ಬಿಡ್ಬೇಕಾ? ದುಡ್ಡು ಕೊಟ್ಬಿಟ್ಟು ಋಣ ಮಾಡ್ಕೊಂಡಿದ್ದೆ ಅದಕ್ಕೆ ಈಸ್ಕೊಂಡು ಹೋದ ಬಿಡು ಅಂತ? ಖಂಡಿತ ಇಲ್ಲ. ಹೊರಗಡೆ ಪ್ರಯತ್ನ ಪಡಿ. ಹೊರಗಡೆಯಿಂದ ಅವನಿಗೆ ನೀವು ವಾಪಸ್ ಈಸ್ಕೊಳ್ಳೋಕ್ಕೆ ನೀವು ಏನೇ ಎಫರ್ಟ್ ಹಾಕಬೇಕಾದ್ರೂ ಹಾಕಿ. ಬಟ್ ಒಳಗಡೆಯಿಂದ ಆ ಸತ್ಯನ ಅಕ್ಸೆಪ್ಟ್ ಮಾಡಿ, ಈ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡಿ. ಯಾಕೆ ಅಕ್ಸೆಪ್ಟ್ ಮಾಡಬೇಕು? ಇಲ್ಲ ಅಂದರೆ ನೀವು ಏನು ಮಾಡ್ತಿರ್ತೀರ, ಅಕ್ಸೆಪ್ಟ್ ಆಗಲಿಲ್ಲ, ಅಕ್ಸೆಪ್ಟೆನ್ಸ್ ಬರಲಿಲ್ಲ ಅಂದರೆ ನಿಮಗೆ ನೋವು ಆಗ್ತಾ ಹೋಗುತ್ತೆ. ಆ ನೋವಿಗೆ ಕಾರಣ ನೀವು ಆ ಸಿಚುವೇಶನ್ನ ಒಪ್ಕೊತಿಲ್ಲ, ಅದಕ್ಕೆ ನಿಮಗೆ ನೋವು. ಅದಕ್ಕೆ ಒಪ್ಕೊಂಡು ಓಕೆ, ನಾನು ಆಲ್ರೆಡಿ ದುಡ್ಡು ಕೊಟ್ಟಿದ್ದೀನಿ, ಅವನ ಹತ್ರ ವಾಪಸ್ ಇಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ರೀತಿ ಈಗ ಯಾರೋ ಒಬ್ಬರು ಗಂಡನ ಹತ್ರನೋ, ಹೆಂಡತಿ ಹತ್ರನೋ, ಮಕ್ಕಳ ಹತ್ರನೋ ಸಫರ್ ಮಾಡ್ತಿರ್ತೀವಿ. ಏನು ಋಣ ಇತ್ತೋ ಅಂತ ಬೈಕೊಂಡೇ ಜೀವನ ಮಾಡ್ತಿರ್ತೀವಿ, ನೋವಲ್ಲೇ ಇರ್ತೀವಿ.
ನಾವು ಹೇಳೋದು ಯಾರ ಹತ್ರ ನಾವು ಜಾಸ್ತಿ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ ಲಾಸ್ಟ್ ಬರ್ತಲ್ಲಿ, ಅಂದರೆ ತಗೊಳ್ಳೋದು ಕೊಡೋದು ಏನಾದರೂ ಇರ್ಬೋದು, ಅವರೆಲ್ಲ ನಮ್ಮ ಫಸ್ಟ್ ಡಿಗ್ರಿ ರಿಲೇಷನ್ ಆಗಿ ಹುಡ್ತಾರೆ. ಏನದು ಫಸ್ಟ್ ಡಿಗ್ರಿ ರಿಲೇಷನ್ ಅಂದರೆ, ಅಪ್ಪ ಅಮ್ಮ ಆಗಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳಾಗಿ ಏನು ಹುಡ್ತಾರಲ್ಲ ಇವರೆಲ್ಲ ಫಸ್ಟ್ ಡಿಗ್ರಿ ರಿಲೇಷನ್. ಅವ್ರ ಹತ್ರ ನಮ್ಮದು ತುಂಬಾ ಬ್ಯಾಲೆನ್ಸ್ ಇರುತ್ತೆ, ಕೊಡೋದು ತಗೊಳ್ಳೋದು. ಆ ಕಾರಣಕ್ಕೋಸ್ಕರನೇ ಇವರೆಲ್ಲ ಹತ್ತಿರದ ಸಂಬಂಧಿಗಳಾಗಿ ಹುಡ್ತಾರೆ. ಅದಕ್ಕೋಸ್ಕರನೇ ಇವ್ರ ಹತ್ರ ನಾವು ಡೈಲಿ ಏನೋ ಒಂದು ಅವರಿಂದ ಖುಷಿನಾರು ಪಡ್ತಿರ್ತೀವಿ, ದುಃಖನಾರು ಪಡ್ತಿರ್ತೀವಿ. ಯಾಕಂದರೆ ನಾವೆಲ್ಲ ಮಾಡ್ಕೊಂಡು ಬಂದಿರೋ ಅಂಥ ಎನರ್ಜಿಯ ಬ್ಯಾಲೆನ್ಸ್, ಆ ಋಣನ ತೀರಿಸ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ನಾವು ಹೇಳ್ತೀವಿ ಈ ಜನ್ಮದಲ್ಲೇ ಆದಷ್ಟು ಆ ಋಣನ ಝೀರೋ ಮಾಡ್ಕೊಳ್ಳೋಕೆ ನೋಡಿ. ಹೇಗೆ ಝೀರೋ ಮಾಡ್ಕೊಳ್ಳೋದು ಋಣನ? ಅದೇ ನಿಮ್ಗೆ ಏನೇ ಒಂದು ಸಫರಿಂಗ್ ಬರಲಿ, ಆ ಸಫರಿಂಗ್ನ ನೀವು ಒಳಗಡೆಯಿಂದ ಒಪ್ಕೊಂಡು, ಆ ಸಫರಿಂಗಲ್ಲಿ ಮತ್ತಷ್ಟು ಯಾವುದೇ ನೆಗೆಟಿವ್ ಭಾವನೆಗಳನ್ನ ಜನ್ರೇಟ್ ಮಾಡದೆ ಅಥವಾ ಆ ಸಿಚುವೇಶನ್ನ ಅಪೋಸ್ ಮಾಡದೆ, ಸೀದಾ ಅದರಲ್ಲಿ ಪ್ಯಾಸಿವ್ ಆಗಿ ರಿಯಾಕ್ಟ್ ಮಾಡದೆ ಆ ಜೀವನನ ಹ್ಯಾಂಡ್ಲು ಮಾಡ್ಕೊಂಡು ಹೋಗಿ. ನಾವೇನು ಮಾಡ್ತೀವಿ, ಎಲ್ಲೇ ಒಂದು ಸಂಬಂಧದಲ್ಲಿ ಕೋಪ, ದುಃಖ ಅಥವಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಕಟ್ ಆಫ್ ಮಾಡ್ಕೊಂಡು ಬೇರೆ ಕಡೆ ಬಂದುಬಿಡ್ತೀವಿ. ಆ ರೀತಿ ಬಂದರೆ ನಿಮ್ಮ ಋಣ ಕ್ಲಿಯರ್ ಆದಂಗೆ ಆಯಿತಾ? ಅವನ ಮೂಲಕ ಬರಲ್ಲ ನಿಮ್ಮ ಋಣದ ಎನರ್ಜಿ. ಮತ್ತು ಇನ್ನೊಂದು ರೀತಿ ಕ್ರಿಯೇಟ್ ಆಗುತ್ತೆ. ಅವನೇ ನೆಕ್ಸ್ಟ್ ಜನ್ಮದಲ್ಲಿ ಬಂದು ನಿಮಗೆ ಟಾರ್ಚರ್ ಕೊಡ್ತಾನೆ. ಯಾಕಂದರೆ ಆ ಸಂಬಂಧದಲ್ಲಿ ನೀವು ಝೀರೋ ಮಾಡಲಿಲ್ಲ. ಅದಕ್ಕೆ ಹೇಳ್ತೀವಿ, ಯಾವುದೇ ಗಂಡ ಹೆಂಡತಿ, ಯಾವುದೇ ಅಪ್ಪ ಅಮ್ಮ, ಮಕ್ಕಳಾಗಿರಲಿ, ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಂಡು ಆ ಋಣದ ಸಂಬಂಧನ ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ಹೇಳೋದು ಋಣಾನುಬಂಧ. ಈ ಋಣಾನುಬಂಧ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಬ್ಬರಿಂದ ₹1 ತೊಗೊಂಡ್ರು ಅಥವಾ ನನ್ನಿಂದ ಯಾವನೇ ₹1 ತೊಗೊಂಡೋದ್ರೂ ಕೂಡ ಅವನು ಅಟ್ ಎನಿ ಕಾಸ್ಟ್ ಈ ಲೈಫಲ್ಲಿ ಅಲ್ದೇವರು ನೆಕ್ಸ್ಟ್ ಲೈಫಲ್ಲಿ ಬಂದು ಜಮಾ ಮಾಡಲೇಬೇಕು ನನ್ನ ಅಕೌಂಟ್ಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನೋ ಅನ್ಕೊತೀರ, ಅಯ್ಯ ನೆಕ್ಸ್ಟ್ ಜನ್ಮದಲ್ಲಿ ಬಂದರೆ ನಾನು ಈ ಕಷ್ಟದಲ್ಲಿದ್ದೀನಿ ನನಗೆ ಬೇಕು ಅಂದರೆ, ಆ ಕಷ್ಟಕ್ಕೆ ನಿಮ್ಮ ಕರ್ಮ ಕಾರಣ, ಆ ಸಫರಿಂಗು. ಬಟ್ ಇವನು ಹೊತ್ಕೊಂಡು ಹೋಗಿರೋದಕ್ಕೆ ಕಾರಣ ಋಣನೇ ಇರುತ್ತೆ. ಬಟ್ ಋಣ ತೀರಿಸ್ಕೊಂಡ್ರೋ ಅಥವಾ ಋಣ ಮಾಡ್ಕೊಂಡ್ನೋ ಅವನು ಗೊತ್ತಿಲ್ಲ ನಿಮಗೆ. ಅದಕ್ಕೆ ನಾವು ಹೇಳ್ತೀವಿ, ಆ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡಿಕೊಂಡು ಜೀವನನ ಸೀದಾ ಸಾದಾ ಸೈಲೆಂಟಾಗಿ ತೊಗೊಂಡೋಗಿ. ಈ ರೀತಿ ಯಾವಾಗ ಮಾಡ್ತೀರಾ, ನೀವು ಋಣಮುಕ್ತರಾಗಕ್ಕೆ ಶುರು ಮಾಡ್ತೀರಾ. ಋಣ ಇದ್ದಷ್ಟು ಕೂಡ ಭೂಮಿ ಮೇಲೆ ಮತ್ತೆ ನಾವು ಈ ಜನ್ಮ ಹೊತ್ಕೊಂಡು, ಈ ದೇಹ ಹೊತ್ಕೊಂಡು ಬರಬೇಕು. ಬೇಕಾ? ಈ ಜೀವನದಲ್ಲಿ ಬಂದರೆ ಬರೀ ಸಫರಿಂಗೆ, ಅದಂತೂ ಫಿಕ್ಸು. ಸೊ ಆದಷ್ಟು ಪ್ಯಾಸಿವ್ ಆಗಿದ್ದು ರಿಯಾಕ್ಟ್ ಮಾಡದೆ ಆ ಸಿಚುವೇಶನ್ನ ಒಪ್ಕೊಂಡು ಆ ಋಣಮುಕ್ತರಾಗೋಕ್ಕೆ ಪ್ರಯತ್ನ ಪಡೋಣ. ಅದೊಂದೇ ನಮ್ಮ ಜೀವನದ ಗುರಿ ಆಗಲಿ.